I would request Dr. Veena to come and propose a vote of thanks on this auspicious and august occasion. Vote of thanks, I would request all the devotees to start chanting the Vishnu Sahasranama, which is one of the favorite things for Sri Vandanji Acharyaru, and that will conclude today's program. So, vote of thanks followed by Vishnu Sahasranama. Thank you. ಎಲ್ಲರಿಗೂ ನಮಸ್ಕಾರ. ಕಳೆದ ವರ್ಷದ ಆಗಸ್ಟ್ 2 ಮತ್ತು 3ಕ್ಕೆ ಪ್ರಾರಂಭವಾದ ಈ ವಿಶ್ವನಮನದ ಯಾತ್ರೆ ಈಗ ಮೇ ತಿಂಗಳು ಅಂತಂದರೆ ನಾವು ಬಹುತೇಕ ಇನ್ನು ಜೂನ್ ಜುಲೈ 2 ತಿಂಗಳಾದರೆ ವರ್ಷ 10 ತಿಂಗಳಿಂದ ನಮ್ಮ ಈ ತಿರುಗಾಟ ಆರಂಭವಾದಾಗ ಅದರ ಬೀಜಾಂಕುರ ವಾಸ್ತವಿಕ ಅಮೆರಿಕಾದಲ್ಲೇ ಆಯಿತು ಅನ್ನೋದು ಕೂಡ ಒಂದು ವಿಶೇಷ. ಸೆಪ್ಟೆಂಬರ್ ತಿಂಗಳಲ್ಲಿ ನನ್ನನ್ನು ವಚನದ ಒಂದು ಉಪನ್ಯಾಸಕ್ಕೆ ಅಮೆರಿಕ ಕರೆದಿತ್ತು ವೀಣಾಕರ ಮುಖಾಂತರ. ಆಗ ಅದನ್ನು ಶ್ರೀವತ್ಸನ ಜೊತೆಗೆ ಮಾತನಾಡಿ ಆವಾಗ ವಿಶ್ವ ನಮನದ 90ರ ಯಾವ ಯೋಚನೆ ಇಲ್ಲದಿದ್ದರೂ ಕೂಡ ಅಪ್ಪನ ಕುರಿತು ಒಂದು ಕಾರ್ಯಕ್ರಮ ಮಾಡುವ ಅನ್ನೋ ಒಂದು ವಿಷಯ ಮಾತ್ರ ಮಾತಾಡಿದ್ದು ಬೀಜಾಂಕುರ ಮಾತ್ರವಾಗಿತ್ತು. ಅದು ವಿಶ್ವನಮನ ಯಾತ್ರೆ ಆಗುವ ಹೊತ್ತಿಗೆ ಸುಮಾರಾಗಿ ಅದು ಹೇಗಿದೆ ಅಂದರೆ, ಕೃಷಿಕನೊಬ್ಬ ಫಸ್ಟ್ ಸಣ್ಣ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಗಿಡ ನೆಡ್ತಾನೆ, ಆಮೇಲೆ ಅದು ಚೆನ್ನಾಗಿ ಬೆಳಿಬೇಕು ಅಂತ ಅದಕ್ಕೊಂದು ಒಳ್ಳೆ ಗ್ರಾಫ್ಟಿಂಗ್ ಮಾಡ್ತಾರೆ. ಹಾಗೆ ಶ್ರೀವತ್ಸನಲ್ಲಿ ಮಾತಾಡುವಾಗ ಅದೊಂದು ಪ್ಲಾಸ್ಟಿಕ್ ತೊಟ್ಟೆಯ ಗಿಡ. ಮುಂದೆ ಅದನ್ನು ವಿಷಯ ವಿಸ್ತಾರ ಮಾಡೋ ಹೊತ್ತಿಗೆ ಪುತ್ತಿಗೆ ಶ್ರೀಗಳ ಹತ್ರ ಬಂದಾಗ ಅದು ಒಂದು ಮುಳ್ಳುಕಂಟಿಯ ಗಿಡವೋ, ಸಾಮಾನ್ಯ ದುರ್ಬಲ ಗಿಡವೋ, ಬಲಿಷ್ಠ ಗಿಡಕ್ಕೆ ಪ್ಲಾಂಟೇಶನ್ ಮಾಡುವಾಗ ಗ್ರಾಫ್ಟಿಂಗ್ ಮಾಡುವ ರೈತನ ಹಾಗೆ ನಾವು ಗ್ರಾಫ್ಟಿಂಗ್ ಮಾಡಿದ್ದು ಪುತ್ತಿಗೆ ಮಠದವರ ಜೊತೆಗೆ. ಹಾಗೆ ಒಳ್ಳೆಯ ಫಲ ಕೊಟ್ಟಿದೆ, ನೀವು ನೋಡ್ತಾ ಇದ್ದೀರಿ. ಇದರ ಹಿಂದೆ ಇರುವುದು ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ಆಶೀರ್ವಾದ, ಅವರ ಜೊತೆಗೆ ಸುಶ್ರೀಂದ್ರ ತೀರ್ಥರ ಅನುಗ್ರಹ ಮತ್ತು ನಿರಂತರವಾಗಿ ನಮ್ಮ ಜೊತೆಗೆ ಬರೇ ಇಲ್ಲಿಯ ಕಾರ್ಯಕ್ರಮ ಅಲ್ಲ, ಉಡುಪಿಯಲ್ಲಿ ಕಾರ್ಯಕ್ರಮ ಆದಾಗಿಂದ ತೊಡಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಡುಪಿಯಲ್ಲೂ ಕೂಡ ನಮಗೆ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ಬೆಂಗಳೂರು ಮತ್ತೊಂದು ಕಡೆ ಮಾಡುವಾಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆಗಿದ್ದಿದ್ದು ಪ್ರಸನ್ನ ಅಣ್ಣ. ಹಾಗಾಗಿ ದೊಡ್ಡವರು ಒಬ್ಬರಿಬ್ಬರು ಅಣ್ಣ ತಮ್ಮನನ್ನಷ್ಟೇ ಹುಟ್ಟಿಸಿ ಹೋಗೋದಿಲ್ಲ, ಎಷ್ಟು ಥರದ ಸಂತಾನ ಇದೆ ಅಂತ ನಿನ್ನೆ ಸಂಸ್ಕೃತ ವಿದ್ವಾಂಸರು ಹೇಳ್ತಿದ್ರಲ್ಲ, ಆ ಅರ್ಥದಲ್ಲಿ ನಮಗೆ ಬಹಳ ದೊಡ್ಡ ಬಂಧುಗಳನ್ನೆಲ್ಲ ಅಪ್ಪ ಬಿಟ್ಟು ಹೋದದ್ದರ ಫಲವಾಗಿ ನಾವು ಇವತ್ತು ನಿಮ್ಮ ಮುಂದೆ ಇದ್ದೇವೆ. ಸುಮಾರು ಎಷ್ಟು ಕಾರ್ಯಕ್ರಮ ಆಯಿತು ಅಂತ ಲೆಕ್ಕ ಕೇಳ್ತಾ ಇದ್ರು. ನಾನು ತಿಂಗಳಿಗೆ 2ರ ಹಾಗೆ ನಾವು ಕಾರ್ಯಕ್ರಮ ಮಾಡೋದನ್ನು ಕೂತ್ಕೊಂಡು ಲೆಕ್ಕ ಮಾಡಿದರೆ ಅದು ಸರಿಯಾಗಿ 20 ಅಂದರೆ ನೋಡಿ, ನಾವು ಜುಲೈಗೆ ನಾವು ಒಂದು ವರ್ಷ ಅಂತ ಹೇಳಿದೆ, 12 ತಿಂಗಳಲ್ಲಿ 2 ಕಾರ್ಯಕ್ರಮದ ಹಾಗೆ 24. ಆದರೆ ನೀವು ಅಮೆರಿಕದವರು 4 ಮಾಡಿರೋದ್ರಿಂದ 26. ತತ್ವವಾದದ ಸಿದ್ಧಾಂತಕ್ಕೂ ಸರಿಯಾಯಿತು. 24+1 ಅವರದ್ದು, 24+2 ಇವರದ್ದು, 26ಕ್ಕೆ ಬಂತು. ಹಾಗಾಗಿ 26 ಕಾರ್ಯಕ್ರಮಗಳು 1, 2, 3 ಆಗಸ್ಟ್ನಲ್ಲಿ ಸಮಾರೋಪ ಬೆಂಗಳೂರಿನಲ್ಲಿ ಮಾಡಲಿಕ್ಕಿದ್ದೇವೆ. ನಾನು 2-3 ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಾದದ್ದು. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತ ಹೊರಡುವಾಗ ಇದು ಮಾಡ್ತೇವೆ ಅನ್ನೋದು ಮಾತ್ರ ನಮ್ಮ ಯೋಚನೆ, ಉಳಿದದನ್ನೆಲ್ಲ ಮಾಡಿದ್ದು ನಿಮ್ಮಂಥ ಬಂಧುಗಳು. ನಾವೇನು ಮಾಡಿಲ್ಲ. ನಮಗೆ ಒಂದು ಯೋಚನೆ ಬಂದದ್ದನ್ನು ಹೇಳಿದ ಕೂಡ ಮಾಡೋಣ ಅಂತ ಹೇಳೋದಿದೆಯಲ್ಲ, ಅದು ಅಪ್ಪನ ಬಲ ಮತ್ತು ಅಪ್ಪ ನಿಮ್ಮನ್ನು ನಿಮ್ಮ ಜೊತೆಗೆ ಇನ್ನೂ ಇರುವ ಸಂಕೇತವನ್ನು ನಮಗೆ ನೀವು ಕೊಟ್ಟಿದ್ದೀರಿ. ಆ ಸಂಕೇತವನ್ನು ನಾವು ಪಡ್ಕೊಂಡು ಆ ಪ್ರೀತಿ ಮತ್ತು ವಿಶ್ವಾಸದಿಂದ ಇನ್ನಷ್ಟು ಅಪ್ಪನನ್ನು ವಿಸ್ತರಿಸೋಕೆ ಸಾಧ್ಯನಾ, ಅಥವಾ ಇದು ಅಪ್ಪನನ್ನು ವಿಸ್ತರಿಸೋದು ನಮ್ಮ ಕೆಲಸ ಅಲ್ಲ. ಅಪ್ಪ ಈಗ ನಿನ್ನೆ ದಿನ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅಪ್ಪನ ಭಾಷಣ ಕನ್ನಡದಲ್ಲಿ ಅಷ್ಟೇ ಇದೆ, ಅದನ್ನು ಜಾಗತಿಕವಾಗುವ ಹಾಗೂ ಸಂಸ್ಕೃತ, ಹಿಂದಿ, ಇಂಗ್ಲೀಷ್, ಮುಖಾಂತರ ಮಾಡಬೇಕು ಅಂತ. ಈ ಅರ್ಥದಲ್ಲಿ ನಾವು ಹೇಳ್ತಾ ಇರೋದು ನಾವು ಇನ್ನಷ್ಟು ವಿಸ್ತಾರ ಮಾಡೋಕ್ಕೆ ಸಾಧ್ಯನಾ ಅಂತ ಎಲ್ಲ ಸಣ್ಣ ಪುಟ್ಟ ಪ್ರಯತ್ನಗಳನ್ನಷ್ಟು ನಾವು ಮಾಡ್ತಿದ್ದೀವಿ. ಅದಕ್ಕೆ ನೀವು ಕೊಡ್ತಾ ಇರುವಂತಹ ಮಠದ ಬೆಂಬಲ ಇರ್ಬೋದು, ಪ್ರಸನ್ನ ಅಣ್ಣನಂತಹ ಬೆಂಬಲ ಇರ್ಬೋದು. ಕಳೆದ ಒಂದು ಎಷ್ಟು 3-6 ತಿಂಗಳಿಂದ ಕಿರಣ್ ಅಣ್ಣನಂತವರು ನನ್ನ ಹತ್ರ ನಿರಂತರ ಫೋನಲ್ಲಿ ಮಾತಾಡ್ತಾ ಇದ್ದು, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಯೋಚನೆ ಮಾಡುವ ಒಂದು ಅವರ ತಾದಾತ್ಮ್ಯ ಇರ್ಬೋದು. ಇದೆಲ್ಲ ಸಾಧ್ಯ ಆಗೋದು ಒಂದು ಸೆಂಟ್ರಲ್ ಫೋರ್ಸ್ ಬಹಳ ಬಹಳ ಬಲಿಷ್ಠವಾಗಿ ಕೆಲಸ ಮಾಡಿದೆ ಅಂತ, ಅದು ಅಪ್ಪ, ನಾವಲ್ಲ. ಹಾಗಾಗಿ ಇದರ ಒಂದು ಭಾಗವಾಗಿ
ನಾವು ಇಷ್ಟರವರೆಗೆ ಮಾಡಿದ ಕೆಲಸಗಳಲ್ಲಿ ಬನ್ನಂಜೆ ಕೈಪಿಡಿ ಅಂತ ಮೊದಲನೆಯ ಒಂದು ಪರಿಚಯ ಪುಸ್ತಕ ತಂದ್ವಿ. ಸಣ್ಣ ಪುಸ್ತಿಕೆ, ಅಪ್ಪನನ್ನು ಒಂದು ಕಿಶೆಯಲ್ಲಿ ಇಟ್ಕೊಂಡು ಹೋಗುವಂಥ ಪುಸ್ತಕದ್ದು. ಅದಾದ ನಂತರ ಎಡ್ವಿಂಜರೋ ಅವರು ಅಪ್ಪನಿಗೆ ಪಾಠ ಮಾಡಿಸ್ಕೊಂಡು ಅಪ್ಪನ ಜೊತೆಗಿದ್ದು 40 ಗಂಟೆಗಳ ಕಾಲ ಮಾಡಿದ ಪಾಠವನ್ನು, ಸಂಸ್ಕೃತದ ಪಾಠವನ್ನು ನಮಗೆ ಒಂದು ಲಿಂಕ್ ಕಳುಹಿಸಿ ಅದರ ಆಡಿಯೋ ರೆಕಾರ್ಡಿಂಗ್ ಕೊಟ್ಟರು. ನಾವಿವಾಗ ಅದರ ಪ್ರಥಮ 10 ಗಂಟೆಯ ಅವಧಿಯ ಭೇದೋಜ್ಜೀವನಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪುಸ್ತಕ ಮಾಡಿ ಪ್ರಕಟಿಸಿದ್ದೇವೆ. ಅದು ಭೇದೋಜ್ಜೀವನ ಮೊನ್ನೆ ನ್ಯೂ ಜೆರ್ಸಿಯಲ್ಲಿ ಪ್ರಕಟವಾಗಿದೆ. ದುರದೃಷ್ಟವಶಾತ್ ನಾವು ಇಲ್ಲಿಗೆ ತರೋದಕ್ಕಾಗಲಿಲ್ಲ. ಫೆಡೆಕ್ಸ್ಗೆ ನಾವು ಹಾಕಿದ್ದೇವೆ, ಅದು ಇನ್ನೂ ಬರಲಿಲ್ಲ. ಹಾಗಾಗಿ ನಿಮಗೆ ಭೇದೋಜ್ಜೀವನ ಬೇಕಾದರೆ ನಾವು ಕಿರಣ್ ಅಣ್ಣ ಅವರಿಗೆ ತಲುಪಿಸ್ತೇವೆ. ಸಂಸ್ಕೃತದಲ್ಲೂ ಇದೆ ಅವರ ಕಾನ್ವರ್ಸೇಷನ್ನಿನ ಅಕ್ಷರ ರೂಪ. ಏಕಕಾಲಕ್ಕೆ AI ಮುಖಾಂತರ ಅದರ ಅದ್ಭುತವಾದ ಭಾವಾನುವಾದ ಕೂಡ ಇದೆ. ಇದು ಅದ್ಭುತವಾಗಿದೆ ಅನ್ನುವುದನ್ನು ಹೇಳಿದವರು ವಿಜಯ ಸಿಂಹಾಚಾರ್ಯರು. ಹಾಗಾಗಿ ಆ ಪುಸ್ತಕ ಬೇಕು ಅನ್ನುವರಿಗೆ ಆ ಪುಸ್ತಕವನ್ನು ಕೂಡ ಕೊಡ್ತೀವಿ. ಇನ್ನೊಂದು ವಿಷಯ, ಆತ್ಮನಿವೇದನೆಯನ್ನು ಅಪ್ಪ ತನ್ನ ಬದುಕಿನ ಕುರಿತು ಹೇಳಿದ್ದನ್ನು ರೆಕಾರ್ಡ್ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಕಳೆದ ವರ್ಷ ನಾವು ಪ್ರಕಟಿಸಿದ್ದೆವು ಬನ್ನಂಜೆ ಪ್ರತಿಷ್ಠಾನದಿಂದ. ಆ ಪುಸ್ತಕವನ್ನು ಆಧರಿಸಿ ಅಪ್ಪನ ಕುರಿತು ಒಂದು ಬಯೋಪಿಕ್ ಬರಲಿಕ್ಕಿದೆ. ಅದು ಆಗಸ್ಟ್ 3ಕ್ಕೆ ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಿದೆ. ಕಾರ್ತಿಕ್ ಸರಗೂರು ಅಂತ ಅದರ ನಿರ್ದೇಶಕರು. ಅವರು ವಾಸ್ತವಿಕ ವಿವೇಕಾನಂದ ಬೈ ವಿವೇಕಾನಂದ ಅನ್ನುವ ಒಂದು ಅದ್ಭುತ ಚಿತ್ರವನ್ನು ಮಾಡಿದವರು. ನೀವು ಯಾವಾಗಾದರೂ ಯೂಟ್ಯೂಬ್ನಲ್ಲಿ ನೋಡಬಹುದು ವಿವೇಕಾನಂದ ಬೈ ವಿವೇಕಾನಂದವನ್ನು. ಸಣ್ಣ ಹುಡುಗ. ಸೊ ದಯವಿಟ್ಟು ಎಲ್ಲವೂ ನಮ್ಮ ಕಡೆಗಿದ್ರೆ ಆಗಸ್ಟ್ 3 ನೀವು ಅಲ್ಲಿ ಬಂದು ನಮ್ಮ ಜೊತೆಗಿದ್ದು ಆ ಸಿನಿಮಾ ಕೂಡ ನೋಡಬೇಕು. ಆ ಬಯೋಪಿಕ್ಕನ್ನು 2 ಗಂಟೆ 10 ನಿಮಿಷ ಅದೊಂದು ಬಯೋಪಿಕ್. ಅಂದರೆ ಧೋನಿಯ ಪ್ರಭಾವದಿಂದ ನನಗೆ ಆ ಆಲೋಚನೆ ಬಂದದ್ದು. ಧೋನಿ ಅನ್ನುವ ಸಿನಿಮಾ ಬಂತಲ್ಲ, ಅದರ ಪ್ರಭಾವದಿಂದ ಆ ಆಲೋಚನೆ ಬಂದಿದ್ದು. ಅಂಥದ್ದೊಂದು ಚಿತ್ರ ಕೂಡ ನಾವು 2 ಗಂಟೆ 10 ನಿಮಿಷದ ಚಿತ್ರವನ್ನು ನೀವು ಬಂದು ಆಗಸ್ಟ್ 3 ನೋಡಿ ಅಂತ ಕೇಳ್ಕೊಳ್ತೀವಿ. ಇನ್ನೊಂದು ರೌಂಡ್ ನಾವು ಆ ಚಿತ್ರ ತೋರ್ಸಕ್ಕೆ ನಿಮ್ಮ ಹತ್ರ ಬರ್ತೀವಿ ಅನ್ನೋದನ್ನು ಕೂಡ ನಾನು ನಮ್ಮ ಕಡೆಯಿಂದ ಒಂದು ಪ್ರಮಾದ ಆಗಿದೆ, ಅದನ್ನು ಕ್ಷಮಿಸಬೇಕು. ನಾವು ವಾಸ್ತವಿಕ ಅನೇಕರಿಗೆ ಆತ್ಮನಿವೇದನೆಯನ್ನು, ಭೇದೋಜ್ಜೀವನವನ್ನು ಇಲ್ಲಿ ಬಂದವರಲ್ಲಿ ಅನೇಕರಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಲೆಕ್ಕಾಚಾರ ಇತ್ತು. ಆ ಪುಸ್ತಕಗಳೆಲ್ಲ ಬಾರದೇ ಇದರಿಂದ ಕೊಡಲಿಲ್ಲ. ಒಂದು ಸುಂದರವಾದ ನೆನಪಿನ ಕಾಣಿಕೆ ಕೂಡ ಇತ್ತು. ಶಾಲು ಎಲ್ಲ ತಂದಿದ್ದೆವು. ಸ್ಮರಣಿಕೆಯನ್ನು ಕೊಟ್ಟು ಶಾಲು ಹೊದೆಸಿ ನಿಮಗೆ ಧನ್ಯವಾದ ಹೇಳಬೇಕಿತ್ತು, ಅದನ್ನು ಮಾಡಿಲ್ಲ. ಬಹುಶಃ ಹೆಚ್ಚು ದಿನ ನಮ್ಮನ್ನು ಸ್ಮರಿಸಿ ಅಂತ ನಾವು ತಡ ಮಾಡಿದ್ದೇವೆ ಅಂತ ಭಾವಿಸಿ ಬರುತ್ತೆ. ಬಂದ ತಕ್ಷಣ ಕಿರಣ್ ಅಣ್ಣ ಅದನ್ನು ಕೂಡ ಮಾಡ್ತಾರೆ. ಆ ಎಲ್ಲ ಕೆಲಸಗಳ ಜೊತೆಗೆ ನಾನು ಮೊನ್ನೆ ದಿನ ನ್ಯೂ ಜೆರ್ಸಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಕ್ಷಣಕ್ಕೆ ಅಲ್ಲಿ ಹೊಳೆದ ಒಂದು ವಿಷಯ. ಇನ್ನು ಮುಂದೆ ಪ್ರತಿ ವರ್ಷ ಅಪ್ಪನ ಕೆಲಸವನ್ನು ಈ ಅಮೆರಿಕದ ಎಲ್ಲ ಭಾಗಗಳಲ್ಲಿ ಅಕ್ಕ ನಾವಿಕ ವರ್ಷದ ಸಮ್ಮೇಳನ ಆಗ್ತದೆ. ಅದೇ ಥರ ಅಪ್ಪ ಸಮ್ಮಿಲನ ಮಾಡಿ ಅಂತ, ಸಮ್ಮೇಳನ ಅಲ್ಲ, ಅಪ್ಪ ಸಮ್ಮಿಲನ ಅನ್ನುವ ಕಾರ್ಯಕ್ರಮ ಮಾಡಿ ಅಂತ ನಾನು ಪ್ರಸನ್ನ ಅಣ್ಣನಿಗೆ ಕೇಳಿಕೊಂಡಿದ್ದೀನಿ ಎಲ್ಲ ಮಠಗಳಲ್ಲಿ. ಆ ಮೂಲಕ ಅಪ್ಪನ ಕುರಿತ ವಿಚಾರ ಚರ್ಚೆ, ನಮ್ಮಲ್ಲಿರುವಂತಹ ವಿಶೇಷ ಕ್ರಿಯೇಟಿವ್ ಆದ ಏನೇನು ಹೊಸ ಹೊಸ ವಿಷಯಗಳು ಅವುಗಳೆಲ್ಲ ಜಿಜ್ಞಾಸೆ ನಡೀಲಿ ಅಂತ ಒಂದು ಅರಿಕೆ ಮಾಡಿಕೊಂಡದ್ದು ಆಚಾರ್ಯ ಪ್ರತಿಷ್ಠಾನ ಮತ್ತು ಪುತ್ತಿಗೆ ಮಠ ಅಮೇರಿಕ ಅನ್ನೋದು ಅದರ ಅಬ್ರಿವಿಯೇಷನ್. ಅಪ್ಪ ಸಮ್ಮೇಳನ ಆಗಲಿ ಅನ್ನೋದು ಮತ್ತೊಮ್ಮೆ ಪ್ರಸನ್ನ ಅಣ್ಣನಿಗೆ, ಕಿರಣ್ ಅಣ್ಣನಂತವರಿಗೆ ಕೇಳಿಕೊಳ್ಳುವ ವಿಷಯ. ಇನ್ನು ನಾನು ಹೇಳಬೇಕಾದದ್ದು ಯಥಾ ಪ್ರಕಾರ ಇಷ್ಟು ಸುಂದರವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮ್ಮ ಹೃದಯವಂತಿಕೆಯನ್ನು, ನಿಮ್ಮ ಸದ್ಭಾವವನ್ನು, ಇದಕ್ಕೆ ನಮಗೆ ಭಾಷೆ ಬಹಳ ಮಿತಿ ಮತ್ತು ಕೊರತೆಯ ಒಂದು ಸಂಗತಿ ಅಂತ ಅನಿಸುತ್ತೆ. ಎಷ್ಟು ಹೇಳಿದರೂ ಕೂಡ ಅದು ನಮ್ಮ ಹೃದಯದ ಆರ್ದ್ರತೆಯನ್ನು ನಿಮಗೆ ಮುಟ್ಟಿಸುವುದಕ್ಕೆ ಸೋಲುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ಒಂದು ಸಾರಿ ಬಂದು ವಿಮಾನದಿಂದ ಇಳಿಯುವ ಕ್ಷಣಕ್ಕೆ ಎಲ್ಲಿದ್ದಾರೆ ಅಂತ ಹುಡುಕುವ ಮೊದಲು ಕಾಣಿಸಿಕೊಂಡು ನಮ್ಮನ್ನು ಆಧರಿಸಿ ಬರಮಾಡಿಕೊಂಡು ಎದೆಗಪ್ಪಿ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನೋದನ್ನು ಈಗ ನ್ಯೂ ಜೆರ್ಸಿಯಿಂದ ತೊಡಗಿ ಹ್ಯೂಸ್ಟನ್ ಮತ್ತು ಇಲ್ಲಿ ಎಲ್ಲ ಕಡೆ ಅನುಭವಿಸ್ತಿದ್ದೇವೆ. ನಾವು ಯಾವುದೋ ಅಲೆಮಾರಿಗಳ ಹಾಗೆ ಬಂದಿದ್ದೇವೆ. ನಮಗೆ ಏನೂ ಗೊತ್ತಿಲ್ಲ ಅಮೇರಿಕ. ಇಲ್ಲಿಯೇ ಯಾವನಾದರೂ ಒಬ್ಬ ನಮ್ಮನ್ನು ತಗೊಂಡೋದ್ರೆ ಆಯ್ತು ಅಂತ ಹೋಗಬೇಕು. ದುರದೃಷ್ಟವಶಾತ್ತೋ ಪುಣ್ಯವಶಾತ್ತೋ ನಮಗೆ ಯಾವ ರಕ್ತ ಸಂಬಂಧಿಗಳು ಇಲ್ಲ. ಪುಣ್ಯವಶಾತ್ ಅಂತಲೇ ಹೇಳೋದು ನಾನು. ರಕ್ತ ಸಂಬಂಧಿಗಳಿದ್ರೆ ಹಕ್ಕು ಕರ್ತವ್ಯ ಅಷ್ಟೇ ಮಾತುಕತೆ ಆಗ್ತಿತ್ತು. ಅದಲ್ಲದೆ ನಿಮ್ಮಂಥವ್ರು ಇರೋದ್ರಿಂದ ನಾವು ಎಷ್ಟು ಸುರಕ್ಷಿತವಾಗಿದ್ದೇವೆ ಅಂತ. ಪ್ರತಿಯೊಬ್ಬರು ಅಲ್ಲಿ ಯಾರು ಮನೆ ಕೀಯನ್ನೇ ಕೊಟ್ಟರು, ಇಲ್ಲಿ ಬಂದ ಕೂಡಲೇ ನೀವು ಇಷ್ಟು ಜನರಲ್ಲಿ ನಮ್ಮನೆಗೆ ಇಷ್ಟು ಜನ ಬರ್ಬೋದು, ನಮ್ಮನೆಗೆ ಇಷ್ಟು ಜನ ಬರ್ಬೋದು, ನಮ್ಮನೆಗೆ ಇಷ್ಟು ಜನ ಬರ್ಬೋದು ಅಂತ ಓಪನ್ ಆಗಿ ಕರೆಯುವಾಗ ನಮ್ಮನ್ನೇ 4 ತುಂಡು ಮಾಡಿದರೆ 4 ಮನೆಗೆ ಹೋಗ್ಬೋದಿತ್ತಲ್ಲ ಅಂತ ಆಶೆ ಆಗುವ ಹಾಗೆ. ಇದೆಲ್ಲ ಸಾಮಾನ್ಯವಾದ ಒಂದು ಸಂಗತಿ ಅಂತ ನಾನು ಭಾವಿಸೋದಿಲ್ಲ.
ಏಕಕಾಲಕ್ಕೆ ನನಗೆ ಒಂದು ಸಣ್ಣ ಭಯ ಕೂಡ ಆಗ್ತದೆ. ನಾನು ಹಿಂದೆ ಪ್ರಸನ್ನ ಅಣ್ಣನಿಗೆ ಹ್ಯೂಸ್ಟನ್ನಲ್ಲಿ ಹೇಳಿದೆ, ಇಷ್ಟು ಚಂದ ಉಪಚಾರ ಮಾಡಿದರೆ ಇಲ್ಲಿಂದ ಹೋಗ್ಲಿಕ್ಕಿಲ್ಲ, ಅಪಾಯ ಉಂಟು ಅಂತ. ಇವತ್ತು ನನಗೆ ಇನ್ನೊಂದು ವಿಚಾರ ಉಳಿಯಿತು. ರಾಮಾಯಣದಲ್ಲಿ ಭರತನನ್ನು ಭರದ್ವಾಜ ಮುನಿಗಳು ಯಾವ ಪರಿ ಆಧರಿಸ್ತಾರೆ, ಆತಿಥ್ಯ ಹೇಗಿತ್ತು, ಯಾವ ಇಂದ್ರ ಪದವಿಯ ಸ್ವರ್ಗಲೋಕದ ಅನುಭವವನ್ನ ಎಲ್ಲವನ್ನು ಅಲ್ಲಿ ಒದಗಿಸ್ತಾರೆ, ನೀವು ನೋಡಿದ್ದೀರಿ. ಭರತನನ್ನು ಹಾಗೆ ಆಧರಿಸುವುದಕ್ಕೆ 2 ಕಾರಣ ಅಂತ ನಾನು ಭಾವಿಸಿದ್ದೇನೆ. ಒಂದು, ಇಷ್ಟು ದೊಡ್ಡ ಸಿಂಹಾಸನವನ್ನು ಬಿಟ್ಟು ರಾಮನನ್ನು ಕಾಡಿನಿಂದ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ಯಲ್ಲ, ನಿನಗೆ ಇಂದ್ರ ಪದವಿಯ ಆ ಸೌಭಾಗ್ಯವನ್ನೇ ಕೊಡಬೇಕು ಅಂತ ಆಧರಿಸಿದ್ದು ಏನೋ ಒಂದು. ಇನ್ನೊಂದು, ನೋಡು, ನೀನು ರಾಜನಾದ್ರೆ ಇಂದ್ರ ಪದವಿಯ ಇಷ್ಟೆಲ್ಲ ಸೌಕರ್ಯಗಳುಂಟು, ಇಲ್ಲಿಯೇ ಇದನ್ನು ಎಂಜಾಯ್ ಮಾಡಿಕೊಂಡಿರ್ತೀಯ, ರಾಮನನ್ನು ಹುಡುಕ್ತೀಯ ಅಂತ ಒಂದು ಸಣ್ಣ ಟೆಸ್ಟ್ ಕೂಡ ಭರದ್ವಾಜರು ಮಾಡಿದ್ದು. ನನಗೆ ಗೊತ್ತಾಗ್ತಿದೆ, ನೀವೆಲ್ಲ ನಮ್ಮನ್ನು ಪರೀಕ್ಷಿಸ್ತಿದ್ದೀರಿ. ಇಂದ್ರ ಪದವಿಯ ಸುಖಕ್ಕೆ ಬಿದ್ದು ಅಪ್ಪನನ್ನು ಮರೆತು ಅಲ್ಲಿ ಹೋಗಿ ಮಾಡಬೇಕಾದ ಕೆಲಸ ಮಾಡ್ತೀರೋ, ಇಲ್ಲೇ ಇರ್ತೀರೋ. ಹಾಗಾಗಿ ನನಗೆ ಒಳಗಿಂದ ಬಹಳ ದೊಡ್ಡ ಎಚ್ಚರ ಕೊಡ್ತಾ ಇರುವಂತಹ ಸಂಗತಿ ನಿಮ್ಮ ಪ್ರೀತಿ, ನಿಮ್ಮ ಸ್ವರ್ಗ ಸುಖ, ನಿಮ್ಮ ಆನಂದ, ನಿಮ್ಮ ಅನುಭವಗಳೆಲ್ಲವೂ ಕೂಡ ಇದರ ಆಚೆಗಿರುವ ನಮ್ಮ ಕರ್ತವ್ಯಕ್ಕೆ ನಾವು ಹೆಚ್ಚು ಮುಖ ಹಾಕಿ ಈ ಸೌಕರ್ಯಗಳಿಗೆ ವಿಮುಖರಾಗಿ ನಿಮ್ಮ ಪ್ರೇಮ ಭಾವದ ಆರ್ದ್ರತೆಯನ್ನು ಹೃದಯದಲ್ಲಿ ಹೊತ್ತು ಹೋಗುವುದಷ್ಟೇ ನಮ್ಮ ಧರ್ಮ. ನಾವು ಅದನ್ನು ತುಂಬ ಪ್ರೀತಿಯಿಂದ ಮಾಡ್ತೇವೆ. ನಮಗೆ ತುಂಬ ಜನ ಇಷ್ಟೊಂದು ಸಂತಾನ ಅಪ್ಪನ ಕಡೆಯಿಂದ ಒದಗಿ ಬಂದ ಪುಣ್ಯಕ್ಕೆ ನಾವು ಯಾವುದೋ ಅಲೆಮಾರಿಗಳಾಗಿ ಇರಬೇಕಾದವರು ಇಷ್ಟು ಸ್ವರ್ಗ ಸುಖವನ್ನು ಅನುಭವಿಸುವುದಕ್ಕೆ ಕಾರಣರಾದ ಅಪ್ಪನನ್ನು ನೆನೆದು ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ತಲೆಬಾಗಿ ವಂದಿಸಿ, ಇಷ್ಟೆಲ್ಲಕ್ಕೂ ಮೂಲ ಕಾರಣರಾದವರು ಪೂರ್ಣಣ್ಣ. ಯಾಕೆಂದರೆ ನಾನೊಬ್ಬ ಅಮಾತ್ವಳಲ್ಲ ಇವಳು, ಮಾತ್ವಳು, ಇವಳ ಒಳಗಿರುವುದು ಅದೊಂದು ಬೇರೆಯೇ ಅಂತ ಗುರುತಿಸುವ ಪೂರ್ಣಣ್ಣನ ಪ್ರೀತಿ ಅದು ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಅದರ ಒಳಗೆ ತಾಡ್ಪತ್ರೆ ಅಂತ ಅಣ್ಣ ಇದ್ದಾರೆ, ಮೀರಕ್ಕದಂತ ಅಮ್ಮ ಇದ್ದಾರೆ. ಅಮ್ಮ ಕೂತ್ಕೊಂಡು ನಿನ್ನೆ ದಿನ ಮಾತಾಡ್ತಾ ಹೇಳ್ತಾ ಇದ್ರು, ಮೀರಕ್ಕ ಅವರು, ಇದಿಷ್ಟು ಸಾಧ್ಯ ಆಗಿದ್ದು ಬರೀ ಅಪ್ಪನಿಂದ ಅಲ್ಲ, ನಿಮ್ಮ ಅಮ್ಮನಿಂದ. ನಿಮ್ಮ ಅಮ್ಮ ಇಲ್ಲದಿದ್ದರೆ ಆ ಮನೆ ಹೇಗಿರ್ತಿತ್ತೋ ಏನು, ನೀವು 4 ಜನ 6 ಜನ ಮಕ್ಕಳು ಏನಾಗಿ ಹೋಗ್ತಿದ್ರೋ ಏನು, ಎಲ್ಲವನ್ನು ನಿತ್ತು ನಡೆಸಿದ ಆ ತಾಯಿ ನಿಜಕ್ಕೂ ದೊಡ್ಡವಳು ಅಂತ. ಇವತ್ತಿಗೆ ಅದೇ ಭಾವದಲ್ಲಿ ಮತ್ತೆ ಅಮ್ಮನನ್ನೂ ನೆನೆದು ಆ ಎಲ್ಲ ಪುಣ್ಯ ಕಾರ್ಯಗಳಿಗೆ ಸಾಧ್ಯ ಆಗುವ ಹಾಗೆ ಬೆನ್ನಿಗೆ ನಿಂತ ರಾಯರನ್ನು ನೆನೆದು ನಮ್ಮ ಎಲ್ಲ ಇಷ್ಟು ದಾರಿ ನಡೆಸುವುದಕ್ಕೆ ನಿರಂತರ ನಮ್ಮನ್ನು ಆಶೀರ್ವದಿಸ್ತಾ ಇರುವಂತಹ ರಾಘವೇಂದ್ರ ಸ್ವಾಮೀಜಿ, ನಮ್ಮ ಊರಿನ ಮಹಾಕಾಳಿ ಅಮ್ಮ ಮತ್ತು ಅದರ ಜೊತೆಗೆ ಶ್ರೀಕೃಷ್ಣನನ್ನು ನೆನೆದು ನಿಮ್ಮ ಇಷ್ಟು ಪ್ರೀತಿಯನ್ನು ಕಿರಣಣ್ಣನ ಪಾದಕ್ಕೆ ಅರ್ಪಿಸಿ, ನೀವು ನಮ್ಮ ಜೊತೆಗೆ ಆಗಸ್ಟ್ 1, 2, 3 ಎಲ್ಲ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದು ನಾವು ಕೊಡೋ ಸ್ವಲ್ಪ ಅಲ್ಪ ಪುಟ್ಟ ಆತಿಥ್ಯ, ಇಷ್ಟು ದೊಡ್ಡ ಮಟ್ಟದ ಇಷ್ಟು ಪ್ರೀತಿ ನಮ್ಗೆ ಕೊಡೋಕ್ಕಾಗಲಿಕ್ಕಿಲ್ಲ. ಆದರೆ ನೀವು ನಮಗೆ ತುಂಬ ತುಂಬ ಗಡಿಗೆಗಳಲ್ಲಿ ಊಟ ಬಡಿಸಿದ್ದೀರಿ. ನಾವು ಬೊಗಸೆಲ್ಲಾದರೂ ಒಡಿಸೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಪ್ರಾರ್ಥಿಸ್ತಾ, ದಯವಿಟ್ಟು ಬನ್ನಿ, ನಮ್ಮ ಜೊತೆಗಿರಿ. ನಾವು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ದಯವಿಟ್ಟು ಬೆನ್ನು ಹಿಂದೆ ನಿಂತು ಹೊಡೆದುತ್ತಿದ್ದಿ, ಚೆನ್ನಾಗಿದ್ರೆ ಬನ್ನಿ ಅಂತ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿ. ನಾವು ಇನ್ನೂ ಕೂಡ ನಡೀಲಿಕ್ಕೆ ಕಲಿತಾ ಇರುವ ಮಕ್ಕಳು ಮಾತ್ರ, ನಮ್ಮನ್ನು ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾ, ಇಷ್ಟು ಒಳ್ಳೆಯ ಅವಕಾಶಕ್ಕಾಗಿ ಎಲ್ಲ ಧನ್ಯತೆಯ ಜೊತೆಗೆ ಸಕಲ ಭಾರತಿ ರವಿಯವರು ಒಂದು ಮನೆ, ಪವಮಾನ್ ಇನ್ನೊಂದು ಮನೆ, ಕಿರಣಣ್ಣನ ಒಂದು ಮನೆ, ಹೀಗೆಲ್ಲ ನಾವು ಅಲ್ಲಲ್ಲಿ ಇದ್ದೇವೆ. ಅಲ್ಲಲ್ಲಿ ಇರುವಾಗೆಲ್ಲ ಅವರ ಎದೆಯಲ್ಲಿ ಇದ್ದೇವೆ ಅನ್ನುವ ಭಾವದಲ್ಲಿಯೇ ಇದ್ದೇವೆ. ಆ ಎಲ್ಲ ಪ್ರೀತಿಗೆ ಋಣಪೂರ್ವಕ ನಮಸ್ಕಾರ ಮಾಡಿ, ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂದರೆ ಬನ್ನಂಜೆ ಪ್ರತಿಷ್ಠಾನದ ಅವಿಭಾಜ್ಯ ಅಂಗವಾಗಿರ್ತಾರೆ. ನಾನು ಪ್ರತ್ಯೇಕ ಹೇಳಿದರೆ ಅವ್ರು ಹೊರಗಿಟ್ಟ ಹಾಗಾಗತ್ತೆ. ಆದರೂ ಅವರನ್ನು ಒಂದು ಕರೆಯಲ್ಲಿ ನಾನು ಕೇಳಿದಾಗ 1 ತಿಂಗಳು ನಮಗೆ ಕೊಡಬೇಕು ಸರ್ ಅಂದರೆ, ವಿತಿನ್ ನೋ ಟೈಮ್ ಬರ್ಕೊಂಡು ಬಿಡಿ ವೀಣಕ್ಕ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತಾರಲ್ಲ, ಅಂತ ದೊಡ್ಡವರು ನಮ್ಮ ಜೊತೆಗಿದ್ದಾರೆ. ಅವರು ಹೇಳಿದ್ದಾರೆ, ನಾನು ಯಾವಾಗಲೂ ವೀಣಕ್ಕ ನಿಮ್ಮ ಜೊತೆಗಿದ್ದೇನೆ ಅಂತ. ಆ ಎಲ್ಲ ಭಾಗ್ಯಕ್ಕೆ ನಮಿಸಿ ಗುರುರಾಜ್ ಕರ್ಜಗಿಯವರನ್ನು ನಮ್ಮ ಕಲ್ಲಹಳ್ಳಿಯ ತೋಟದ ಆಧ್ವರ್ಯಗಳಲ್ಲೇ ನಾವು ಕರೆಯೋದು. ನಮ್ಮ ವರ್ಷದ 2 ಕಾರ್ಯಕ್ರಮಕ್ಕೂ ಅವರೇ ಎಲ್ಲವನ್ನ ನಿರ್ವಹಿಸುವುದು. ಅಂಥ ಎಲ್ಲ ಪುಣ್ಯ ಫಲಗಳು ನಮಗೆ ಪೂರ್ವಜನ್ಮದ ಸುಕೃತ, ಅಪ್ಪ ಕೊಟ್ಟಿರುವ ಅನುಗ್ರಹ ಅಂತ ಭಾವಿಸ್ತಾ, ನಮ್ಮ ಜೊತೆಗೆ ಬಂದು ಅಷ್ಟು ಜನ ಒಮ್ಮೆ ಬರಬೇಕು, ಇಲ್ಲಿ ಬಂದು ಅಷ್ಟು ಜನ ಇವರನ್ನು ನಮಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ದಯವಿಟ್ಟು ಭಾರತದಿಂದ ನಮ್ಮ ಜೊತೆಗೆ ಬಂದವರೆಲ್ಲ ಅಪ್ಪನ ಪರವಾಗಿ ಬಂದವರು ದಯವಿಟ್ಟು ಬನ್ನಿ, ನಾನು ನಮಸ್ಕರಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಿಮಗೆಲ್ಲರಿಗೂ ಕೂಡ
ಮತ್ತೊಮ್ಮೆ ಮಗದೊಮ್ಮೆ ನಿರಂತರವಾಗಿ ನಮಸ್ಕಾರಗಳು. ನಮ್ಮ ಜೊತೆಗೆ ಬನ್ನಂಜೆ ಪ್ರತಿಷ್ಠಾನದ ಗುಂಪಿನಲ್ಲಿ ಇದ್ದವರು ಬೇಕಾದರೆ ಸೇರುವವರು ಸಂಪರ್ಕ ದಯವಿಟ್ಟು ಮಾಡಿ. ಕೆಲಸ ಕಾರ್ಯಗಳು ಇನ್ನೂ ತುಂಬ ಇವೆ, ಬರ್ತಾ ಇರಿ, ನಮ್ಮನ್ನು ಎಚ್ಚರಿಸ್ತಾ ಇರಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ನಮಸ್ಕಾರ. Thank you, Dr. Veena Aure, for the vote of thanks. It is our pleasure to be part of this unique occasion. So we are indeed blessed to be part of this event, and thanks for giving us an opportunity to offer our little seva to Sri Bannanja Acharya. At the same time, I would also like to acknowledge Sri Eppal Parvi ಅವರು ವಾಷಿಂಗ್ಟನ್ನಿಂದ ಬಂದಿದ್ದಾರೆ. Sudhindra Eppal Parvi has been part of this SVK Temple right from its inception. I have seen him in all the important functions. So we would continue to look for your support and participation in future events also. Thank you very much.